ಕೊಟ್ಟು ಸರ್ಕಾರಕ್ಕೆ ಹಿಗ್ಗಾಮುಗ್ಗ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ. ಕಾರಣ ಏನು ಅನ್ನೋದನ್ನು ನಾವು ನೋಡೋದಾದ್ರೆ KPSCಯನ್ನು ನೀವು ಕ್ಲೀನ್ ಮಾಡಿ, ಇಲ್ಲ ನಮಗಾದ್ರೂ ಕ್ಲೀನ್ ಮಾಡೋಕ್ಕೆ ಬಿಡಿ, ನಾವೇ ಕ್ಲೀನ್ ಮಾಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಸಾಕಷ್ಟು ಬಾರಿ ಈ ಥರ ನ್ಯಾಯಾಂಗ ಮತ್ತು ಕಾರ್ಯಾಂಗದ ನಡುವೆ ಒಂದು ರೀತಿಯಾದಂಥ ಪ್ರಶ್ನೆಗಳು, ಉತ್ತರಗಳು, ಎಚ್ಚರಿಕೆಗಳು ಆಗ್ತಾ ಇರುತ್ತೆ. ಸರ್ಕಾರ ನಿದ್ದೆಗೆ ಜಾರಿದ್ದಾಗ ಬಡಿದೆಬ್ಬಿಸುವಂಥ ಕೆಲಸವನ್ನು ನ್ಯಾಯಾಂಗ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬರಲಾಗಿದೆ, ಈಗಲೂ ಕೂಡ. ಸೊ ಏನು ಹೇಳಲಾಗಿದೆ ಅಂತಂದರೆ, ಸಗಣಿ ತಿಂದವರನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಪೀಠ ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಸಹಾಯಕ ಇಂಜಿನಿಯರ್ಗಳ ನೇಮಕಾತಿ ಅಕ್ರಮಕ್ಕೆ ಸಂಬಂಧಿಸಿದ ಕರ್ನಾಟಕ ಲೋಕಸೇವಾ ಆಯೋಗವನ್ನು KPSCಯನ್ನು ಹೈಕೋರ್ಟ್ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ. KPSCಯನ್ನು ಸ್ವಚ್ಛಗೊಳಿಸುವ ಕೆಲಸವನ್ನು ನ್ಯಾಯಾಲಯವೇ ಆರಂಭಿಸಬೇಕಾಗತ್ತೆ. ಆಯೋಗದಲ್ಲಿ ಏನೇನು ನಡೀತಿದೆ ಎಂಬುದು ಸಾರ್ವಜನಿಕರ ಮುಂದೆ ಬಿಚ್ಚಿಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ದೊಡ್ಡ ಕುಳಗಳ ಕೈವಾಡ ಇಲ್ಲದೆ KPSC ನೇಮಕಾತಿಯಲ್ಲಿ ಅಕ್ರಮ ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಕೂಡ ಕೋರ್ಟ್ ಇದೇ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. KPSCಯಲ್ಲಿ ಯಾವ ಸಿಬ್ಬಂದಿ, ಸದಸ್ಯರ ಮೇಲೆ ಎಷ್ಟು ಕೇಸ್ ಇದೆ, ಕಂಪ್ಲೀಟ್ ಆದಂಥ ಮಾಹಿತಿ ನಮಗೆ ಬೇಕು, ಕೊಡಿ ವಿವರ ಅಂತ ಕೇಳಲಾಗಿದೆ. 4-5 ಮಂದಿ ಸಿಬ್ಬಂದಿಯ ತಲೆದಂಡ ಆದರೆ ಎಲ್ಲರಿಗೂ ಬುದ್ಧಿ ಬರುತ್ತೆ, ಸರಿನೂ ಹೋಗುತ್ತೆ, ದಾರಿಗೂ ಬರ್ತಾರೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಟಿವಿ ಹಾಕಿಸ್ತೀವಿ, KPSC ಬಣ್ಣ ಬಯಲು ಮಾಡ್ತೀವಿ ಅನ್ನುವಂಥದ್ದನ್ನು ಹೈಕೋರ್ಟ್ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿರೋದು. ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ವಿಚಾರವನ್ನು ಹೇಳುತ್ತೆ ನೋಡಿ, ನಾವು 2023ರ ಸಂದರ್ಭದಲ್ಲಿಯೇ ಬುದ್ಧಿ ಹೇಳಿದ್ದೇವೆ. KPSCಗೆ ಸಂಬಂಧಪಟ್ಟಂತೆ ಯಾವ್ಯಾವ ನೇಮಕಾತಿ ಆಗಿಲ್ವೋ ಅಥವಾ ಅಕ್ರಮ ನಡೆದಿದೆಯೋ ಅದಕ್ಕೆ ಸಂಪೂರ್ಣವಾದಂಥ ಮಾಹಿತಿ ಬೇಕು, ಮತ್ತು ನೇಮಕ ಆಗದಿರೋದು ನೇಮಕ ಮಾಡಬೇಕು ಅಂತ. 2023ರಿಂದ ಇಲ್ಲಿವರೆಗೂ ಹಾಗೆ ಇದೆ ಅಂತಂದರೆ ಸರ್ಕಾರಕ್ಕೆ ಏನಾಗಿದೆ? ಕೋರ್ಟ್ ಹೇಳೋದನ್ನ ಕೇಳದೇ ಇಲ್ವಾ? ಹಾಗಿದ್ರೆ ನ್ಯಾಯಾಧೀಶರಿಗೆ, ನ್ಯಾಯಮೂರ್ತಿಗಳಿಗೆ ಬೆಲೆನೇ ಇಲ್ವಾ? ಈ ಅಭಿಪ್ರಾಯವನ್ನು ಕೋರ್ಟ್ ಇಲ್ಲಿ ವ್ಯಕ್ತಪಡಿಸಿರೋದು. ಸಂಪೂರ್ಣವಾದಂಥ ಮಾಹಿತಿ ಬೇಕು, ಯಾರ್ಯಾರ ಸಿಬ್ಬಂದಿಗಳ ಕೈವಾಡಾಗಿದೆ, ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾಕಂದರೆ KPSCಯಲ್ಲಿ ಒಂದು ಹಗರಣ, ಅಕ್ರಮ ನಡೆಯುತ್ತೆ ಅಂತ ಅಂದರೆ ಅದರ ಒಳಗಡೆ ಇರುವ ಮೇಯ್ನ್ ಆಗಿ ಇರುವಂಥ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳ ಸಹಾಯ ಇಲ್ಲದೆ, ಇನ್ವಾಲ್ವ್ಮೆಂಟ್ ಇಲ್ಲದೆ ಯಾವುದೇ ರೀತಿಯಾದಂಥ ಅಕ್ರಮ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಹಿಂಗೆ KPSCಯನ್ನು ಬಿಟ್ಟರೆ ಮುಂದಿನ ಪೀಳಿಗೆಗೆ ಏನು ಹೇಳಬೇಕು, ಏನು ಉತ್ತರ ಕೊಡಬೇಕು ಅನ್ನೋದನ್ನು ಕೋರ್ಟ್ ಪ್ರಶ್ನೆ ಮಾಡಿದೆ. ಸರ್ಕಾರ ಏನು ಯೋಚನೆ ಮಾಡ್ತಾ ಇದೆ, ಏನು ಚಿಂತನೆ ಮಾಡ್ತಾ ಇದೆ, ನ್ಯಾಯಾಂಗ ಹೇಳೋದನ್ನು ಕೇಳಲ್ಲ ಅಂತ ಅಂದರೆ ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗಿದೆ. ಅದಕ್ಕೆ ಇಲ್ಲ ಅವಕಾಶ ಮಾಡಿಕೊಡಿ, ನಾವು ಕಂಪ್ಲೀಟಾಗೆಲ್ಲ ಬದಲಾವಣೆ ಮಾಡ್ತಾ ಇದ್ದೀವಿ, ಸ್ವಲ್ಪ ಸಮಯ ಬೇಕಾಗತ್ತೆ ಅಂತ ಅಡ್ವೊಕೇಟ್ ಜನರಲ್ ಕೇಳ್ಕೊಂಡಿದ್ದಾರೆ. ಜೊತೆಗೆ ಇನ್ನೂ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಆ್ಯಕ್ಚುಲಿ ಇದನ್ನು ಮಾಡಬೇಕು. ಕೋರ್ಟು ಕೂಡ ಭಾಳಷ್ಟು ಬಾರಿ ಬುದ್ಧಿ ಹೇಳಿದಾಗಿದೆ, ಚಾಟಿ ಬೀಸಿದ್ದಾಗಿದೆ. ಫೈನಲಿ ಬಂದು ಹೇಳಿದ್ದಾರೆ, ಏನೇನು ಅಕ್ರಮ ನಡೆದಿದೆ, ಎಷ್ಟೆಷ್ಟು ಅಕ್ರಮ ನಡೆದಿದೆ, ಯಾರ್ಯಾರು ಭಾಗಿಯಾಗಿದ್ದಾರೆ, ಹೇಗೆ ಭಾಗಿಯಾಗಿದ್ದಾರೆ ಎಲ್ಲವನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಟಿವಿ ಮುಖಾಂತರವಾಗಿ ಜನರಿಗೆ ತಿಳಿಸೋ ಕೆಲಸ ಮಾಡ್ತೀವಿ. ಈ ಮುಖಾಂತರವಾಗಿ ಸರ್ಕಾರದಲ್ಲಿ ಏನೇನು ಲೋಪದೋಷಗಳಾಗಿದೆಯೋ, KPSCಯಲ್ಲಿ ಯಾರ್ಯಾರು ಹಗರಣ ಮಾಡಿದ್ದಾರೋ, ಹೆಂಗೆ ಹಗರಣ ನಡೆದಿದೆಯೋ ಅದೆಲ್ಲವೂ ಬಟಾಬಯಲಾಗಬೇಕು. ಜನತೆಯ ಮುಂದೆ ಯಾರು ಈ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೋ ಅವ್ರು ಬೆತ್ತಲಾಗಬೇಕು ಅನ್ನುವಂಥ ಉದ್ದೇಶ. ಸೊ ಹೈಕೋರ್ಟ್ ಈ ಒಂದು ಖಡಕ್ಕಾದಂಥ ಸಂದೇಶವನ್ನು ಕೊಟ್ಟಿರೋದು. ಆದಷ್ಟು ಬೇಗ ಸರಿ ಮಾಡ್ಕೊಳ್ಳಿ, ರೂಟಿಗೆ ಬನ್ನಿ, ಇಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವು ಟಿವಿಯನ್ನು ಹಾಕಿ ಎಲ್ಲವನ್ನೂ ಬುಚ್ಚಿಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಸೊ ಅದಕ್ಕೆ ಸರ್ಕಾರದ ವತಿಯಿಂದ ಲಾಯರ್ ಏನಿದ್ರು ಅವ್ರು ಕೇಳ್ಕೊಂಡಿದ್ದಾರೆ, ಇಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಸಮಯ ಬೇಕು ಅಂತ. KPSCಲಿ ಎಷ್ಟೆಲ್ಲ ಹಗರಣ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಈ ಥರದೊಂದು ಚಾಟಿ ಬೀಸುವಂಥ ಕೆಲಸವನ್ನು ಕೋರ್ಟ್ ಮಾಡಬೇಕಾಗಿತ್ತು. ಫೈನಲಿ ಕೋರ್ಟ್ ಅದನ್ನು ಮಾಡುವುದೇ ಕೂಡ. ಮುಂದಿನ ಸುದ್ದಿ ನೋಡೋಣ. ಮುಂದಿನ ಸುದ್ದಿ